ಎಸ್ ವಿಧಾನ ಪರಿಷತ್ತಿನ ಚುನಾವಣೆಯ ಫಲಿತಾಂಶ ಇನ್ನೇನು ಕೆಲ ಹೊತ್ತಿನಲ್ಲಿಯೇ ಪ್ರಕಟ ಆಗುತ್ತೆ. ಮತ ಎಣಿಕೆ ಕಾರ್ಯ ಆರಂಭವಾಗಿದೆ. ನಮ್ಮ ಪ್ರತಿನಿಧಿ ಶಿವಕುಮಾರ್ ಮಾಹಿತಿಯನ್ನು ನೀಡ್ತಾ ಹೋಗ್ತಿದ್ರು. ಶಿವಕುಮಾರ್, ಗಮನಿಸ್ತಾ ಇದ್ದೀವಿ, ಈಗ ಏನೇ ಇದ್ದರೂ ಕೂಡ JDS ಪಕ್ಷಕ್ಕೇನೆ ಅತಿ ದೊಡ್ಡ ನಷ್ಟ ಅನ್ವರಿತಿದೆ. ದೊಡ್ಡ ನಷ್ಟ ಅನ್ನೋದಕ್ಕಿಂತ ಅದು ನಿರೀಕ್ಷಿತ ಫಲಿತಾಂಶ. ನಿನ್ನೆಯಷ್ಟೇ ಕುಮಾರಸ್ವಾಮಿ ಮಾತನಾಡ್ತಾ ಹೇಳಿದರು, ನಮ್ಮದು ಸಣ್ಣ ಪಕ್ಷ, ಮತಗಳ ಸಂಖ್ಯೆ ಕಡಿಮೆ ಇದೆ, ನಮಗೆ ಮಸಲ್ ಪವರ್ ಇಲ್ಲ, ಮನಿ ಪವರ್ ಇಲ್ಲ, ಗೆಲ್ಲಕ್ಕಾಗುತ್ತಾ ಅಂತ ಹೇಳಿದರು. ಸೋಲನ್ನು ಮೊದಲೇ ಒಪ್ಪಿಕೊಂಡಿದ್ದಂಥ JDS ಅಭ್ಯರ್ಥಿ ಪ್ರಯೋಗಕ್ಕೆ ಮುಂದಾಗಿದ್ದು ಯಾಕೆ ಅನ್ನೋ ಪ್ರಶ್ನೆಯಲ್ಲಿ ಉದ್ಭವ ಆಗುತ್ತೆ ಅಂತ. ದಶರಥ್, ಇಲ್ಲಿ JDS ಅಭ್ಯರ್ಥಿಯನ್ನ ಕಣಕ್ಕೆ ಇಳಿಸದೇ ಹೋಗಿದ್ದಿದ್ರೆ ಈ ಚುನಾವಣೆನೇ ನಡೀತಾ ಇರಲಿಲ್ಲ. 7 ಜನ ಏನು ಅಭ್ಯರ್ಥಿಗಳು ಈಗ ನಾಮಪತ್ರವನ್ನು ಸಲ್ಲಿಸಿದ್ರು, ಆ 7 ಜನ ಅವಿರೋಧವಾಗಿ ಆಯ್ಕೆ ಆಗ್ತಾ ಇದ್ರು. ಯಾಕೆಂದ್ರೆ ಮತ್ತೊಬ್ಬರು ಸಹಜವಾಗಿ 7 ಜನ ಕೂಡ ಆಯ್ಕೆ ಆಗ್ತಾ ಇದ್ರು, ಅವಕಾಶಗಳಿತ್ತು. ಆದರೆ ಯಾವಾಗ 8ನೇ ಅಭ್ಯರ್ಥಿಯನ್ನಾಗಿ JDS ಕಣಕ್ಕೆ ಇಳಿಸ್ತು, ಆಗ ಅನಿವಾರ್ಯವಾಗಿ ಚುನಾವಣೆ ಕೂಡ ಎದುರಾಯಿತು. ಚುನಾವಣೆ ಸಮಯ ಇನ್ನಷ್ಟು ದಿನಗಳಿರೋದ್ರಿಂದ ನಾವು ಏನಾದರೂ ಮಾಡಬಹುದು ಅನ್ನುವಂಥ ಲೆಕ್ಕಾಚಾರ ಕೂಡ JDS ನಾಯಕರಲ್ಲೂ ಇತ್ತು, ಕಾಂಗ್ರೆಸ್ ನಾಯಕರಲ್ಲೂ ಇತ್ತು. ಕಾಂಗ್ರೆಸ್ ನಾಯಕರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿತ್ತು ಆ ನಿರೀಕ್ಷೆಗಳು. ಸೊ ಅದು ಈಗ ಚುನಾವಣೆ ಇವತ್ತು ಮತದಾನ ಮುಗಿದು ಹೋಗಿದೆ. ಇನ್ನು ಕೇವಲ ಕೌಂಟಿಂಗ್ ಅದು ಕೂಡ ಪ್ರಾರಂಭವಾಗಿದೆ. ಕೆಲವೇ ಕ್ಷಣಗಳಲ್ಲಿ ಫಲಿತಾಂಶ ಕೂಡ ಹೊರಬೀಳ್ತಾ ಇದೆ. ಸೊ JDS ನಾಯಕರಿಗೆ ಗೊತ್ತಿದ್ರು ಕೂಡ ಯಾಕೆ ಹಾಕಿದ್ರು ಅನ್ನುವಂಥ ಪ್ರಶ್ನೆ ಸಹಜ ಇಲ್ಲಿ. ಯಾಕೆಂದರೆ ಕಡಿಮೆ ಮತಗಳಿತ್ತು, ಎಲ್ಲ 1-2 ಮತಗಳು ಬೇಕು ಅಂತ ಅಂದಿದ್ರೆ ನೀವು ಪ್ರಯತ್ನ ಮಾಡಿದರೆ ಅವಕಾಶ ಆಗ್ತಾ ಇತ್ತು. ಆದರೆ ಹೆಚ್ಚು ಮತಗಳು ಬೇಕಾಯಿತು, 4ಕ್ಕಿಂತ ಹೆಚ್ಚು ಮತಗಳು, 5ಕ್ಕಿಂತ ಹೆಚ್ಚು ಮತಗಳು JDS ಪಕ್ಷಕ್ಕೆ ಬೇಕಾಗಿತ್ತು, JDS ಅಭ್ಯರ್ಥಿಗೆ ಬೇಕಾಗಿತ್ತು. ಆ ಒಂದು ನಿಟ್ಟಿನಲ್ಲಿ ಅವರು ಪೂರ್ಣ ಪ್ರಮಾಣದ ಪ್ರಯತ್ನವನ್ನು ಮಾಡಿದರೆ ಗೆಲ್ಲುವಂತಹ ಅವಕಾಶಗಳು ಕೂಡ ಇತ್ತು. ಯಾಕೆಂದರೆ ವರಿಷ್ಠರೇ ಇಲ್ಲಿ ಸ್ವಲ್ಪ ಮಟ್ಟಿಗೆ ಹಿಂದೆ ಸರಿತಾರೆ. ಕಾರಣ, ಅಭ್ಯರ್ಥಿಯನ್ನು ಹಾಕಿದ್ದು ನಮ್ಮ 17 ಮತಗಳು ಏನಿದೆ, ಆ 17 ಮತಗಳು ಕೂಡ ನಮಗೆ ಉಳಿಬೇಕು, ಬೇರೆಯವರಿಗೆ ಆ ಮತಗಳು ಹೋಗಬಾರ್ದು. ಅಂದರೆ ಕಾಂಗ್ರೆಸ್ ಅಭ್ಯರ್ಥಿಗೆ ಆ ಮತಗಳು ಹೋಗಬಾರ್ದು. ಹೋಗಿದ್ದೇ ಆದರೆ ಏನಾಗುತ್ತೆ, ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಅನ್ನುವಂಥ ಲೆಕ್ಕಾಚಾರ JDS ನಾಯಕರಲ್ಲಿತ್ತು. ನಮ್ಮ ಓಟುಗಳು, ನಮ್ಮ ಶಾಸಕರ ಓಟು ನಮ್ಮ ಅಭ್ಯರ್ಥಿಗೆ ಬಿದ್ದರೆ ನಾವು ಸೋಲಬಹುದು. ಆದರೆ ನೋಡಪ್ಪ, ಎಲ್ಲ JDS ಶಾಸಕರು ಕೂಡ ಅವರ ಪಕ್ಷದ ಅಭ್ಯರ್ಥಿಗೆ ಹಾಕಿದ್ದಾರೆ. ಏನು ಬೇರೆಯವರೆಲ್ಲ ಮಾತಾಡ್ಕೊಡ್ತಾ ಇದ್ರು, ಅಡ್ಡ ಮತದಾನ ಆಗತ್ತೆ, JDSನವ್ರನ್ನ ಕಾಂಗ್ರೆಸ್ನವ್ರು ಎಳೆದು ಬಿಟ್ಟಿದ್ದಾರೆ ಅಂತೇಳಿ ಚರ್ಚೆ ಆಗ್ತಾ ಇತ್ತಲ್ಲ, ಇದೆಲ್ಲದಕ್ಕೂ ಕೂಡ ಬ್ರೇಕ್ ಬೀಳುತ್ತೆ ಅನ್ನುವಂಥ ಕಾರಣಕ್ಕೆ JDS ಅಲ್ಲಿ ಅಭ್ಯರ್ಥಿಯನ್ನು ಹಾಕತ್ತೆ. ಸೊ ಒಂದು ಕಾರಣಕ್ಕೆ ಗೋವಿಂದರಾಜ್ ಅವರು ಕೂಡ ಸ್ವಲ್ಪ ಮಟ್ಟಿಗೆ ನಾನು ಪ್ರಯತ್ನವನ್ನು ಮಾಡ್ತೇನೆ ಅಂತೇಳಿ ಕುಮಾರಸ್ವಾಮಿ ಅವರ ಮುಂದೆ ಹೇಳ್ಕೊಂಡಿರ್ತಾರೆ. ಆ ಕಾರಣಕ್ಕೆ ಆಯಿತು, ನಿಮ್ಮ ಸಾಮರ್ಥ್ಯ ಇದ್ದರೆ ನೀವು ಪ್ರಯತ್ನ ಮಾಡಿ, ನಾವಂತೂ ನಿಮ್ಗೆ ಅವಕಾಶವನ್ನು ಮಾಡಿಕೊಡ್ತೇವೆ ಅಂತೇಳಿ ಅವ್ರಿಗೆ ಟಿಕೆಟನ್ನು ಘೋಷಣೆ ಮಾಡಿದರು. ಸೊ ಈಗ ಅಂತಿಮವಾಗಿ JDS ಅಭ್ಯರ್ಥಿ ಕಣದಲ್ಲಿರೋದ್ರಿಂದ ಹೇಳೋದಕ್ಕಾಗಲ್ಲ. ಗೋವಿಂದರಾಜ್ ಅವರು ಏನಾದರೂ ತಮ್ಮ ಸ್ವಂತ ಸಾಮರ್ಥ್ಯದ ಮೇಲೆ ಏನಾದರೂ ಬೇರೆ ಶಾಸಕರನ್ನ ಸೆಳೆಯುವಂಥ ಪ್ರಯತ್ನ ಮಾಡಿರಬಹುದು. ನಾವು ಈಗಲೇ ಎಲ್ಲವೂ ಕೂಡ ಮುಗಿದೋಯ್ತು, JDS ಅಭ್ಯರ್ಥಿ ಸೋಲ್ತಾರೆ ಅನ್ನುವಂಥದ್ದನ್ನು ಹೇಳೋದಕ್ಕಾಗೋದಿಲ್ಲ. ಕೊನೆಯ ಕ್ಷಣದಲ್ಲಿ ಬದಲಾವಣೆಗಳು ಆಗಬಹುದು, ಏನ್ ಬೇಕಾದ್ರೂ ಆಗಬಹುದು. ಯಾಕಂದ್ರೆ ಖುದ್ದು ಮುಖ್ಯಮಂತ್ರಿಗಳೇ ಹೇಳಿದ್ರು, DK ಶಿವಕುಮಾರ್ ಅವರೇ ಹೇಳಿದ್ರು, JDS ಅಭ್ಯರ್ಥಿ ಯಾರಾದರೂ ತಮ್ಮ ಪತ್ನಿಯ ಮೂಲಕವೋ ಮಕ್ಕಳ ಮೂಲಕವೋ ಕರೆ ಮಾಡಬಹುದು, ಕಾಂಗ್ರೆಸ್ ಶಾಸಕರಿಗೆ ಕರೆ ಮಾಡಬಹುದು, ಹೊಸ ನಂಬರ್ಗಳನ್ನು ಸ್ವೀಕಾರ ಮಾಡಬೇಡಿ, ಹೊಸ ನಂಬರಿಂದ ಫೋನ್ ಬಂದರೆ ನೀವು ರಿಸೀವ್ ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ JDSನವರ ಕಾಲ್ ಇರುತ್ತೆ, ಯಾರೇ JDSನವರು ಫೋನ್ ಮಾಡಿದ್ರು ಕೂಡ ನಮ್ಮ ಗಮನಕ್ಕೆ ತೆಗೆದುಕೊಂಡು ಬನ್ನಿ ಅಂತ DK ಶಿವಕುಮಾರ್ ಹೇಳಿದರು. ಅಂದರೆ ಅಲ್ಲಿ ಕುದುರೆ ವ್ಯಾಪಾರನೋ ಅಥವಾ ಅಡ್ಡ ಮತದಾನಕ್ಕೆ ಬಹಳ ದೊಡ್ಡ ಪ್ರಯತ್ನ ನಡೆದಿದೆ ಅನ್ನೋದು ಇದು ಸೂಚನೆ ಕೊಟ್ಟಂಗೆ ಆಗೋದಿಲ್ವಾ? DK ಶಿವಕುಮಾರ್ ಸ್ವತಃ ಹೇಳ್ತಾರೆ ಅಂತ ಹೇಳಿದ್ರೆ ಅಂಥದ್ದೊಂದು ವಾತಾವರಣ ನಿರ್ಮಾಣ ಆಗಿದೆ. ಅದು ಸಕ್ಸಸ್ ಆಗಿದೆಯೋ ಫೇಲ್ ಆಗಿದೆಯೋ, ಬಟ್ ಅಂಥದ್ದೊಂದು ಪ್ರಯತ್ನ ಅಂತೂ ಆಗಿರಬಹುದಲ್ವಾ ಅಂತ. ನಿಜ ದಶರಥ, ಯಾಕೆಂದರೆ 2 ಕಡೆಗಳಿಂದಲೂ ಕೂಡ ಅಂಥದ ಒಂದು ಪ್ರಯತ್ನ ಆಗಿದೆ. ಯಾಕೆಂದರೆ ಗೋವಿಂದರಾಜ್ ಅವರು ಕೂಡ ತಮ್ಮ ಸಾಮರ್ಥ್ಯವನ್ನು ಬಳಸಿ ಕಾಂಗ್ರೆಸ್ನಲ್ಲಿದ್ದಂತಹ ಕೆಲವು ಶಾಸಕರನ್ನು ಮನವೊಲಿಸುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಇದೆ. ಹಾಗೆ JDSನ ಶಾಸಕರನ್ನು ತಮ್ಮತ್ತ ಸೆಳೆಯುವಂಥ ಒಂದು ಪ್ರಯತ್ನವನ್ನು ಕಾಂಗ್ರೆಸ್ ನಾಯಕರು ಕೂಡ ಮಾಡಿದರು ಅನ್ನುವಂಥದ್ದು ಕೂಡ ಇದೆ. ಇಲ್ಲಿ ಮೇಲಾಗಿ ಈ ಒಂದು ಚುನಾವಣೆಯಲ್ಲಿ ವಿನಯ್ ಕಾರ್ತಿಕ್ DK ಶಿವಕುಮಾರ್ ಅವರ ಪರಮಾಪ್ತ ಬಂಟ, KPCCಯ ಖಜಾಂಚಿ ಆಗಿದ್ದಂಥವರು, ಮೈಸೂರಿನ ಸಾಹುಕಾರ್ ಚೆನ್ನಯ್ಯ ಅವರ ಮೊಮ್ಮಗ ಅನ್ನುವಂಥ ಹೆಸರು ಬೇರೆ ಇದೆ. ಸೊ ಹಾಗಾಗಿ ಇಲ್ಲಿ ತನ್ನ ಕ್ಯಾಂಡಿಡೇಟನ್ನು ಗೆಲ್ಲಿಸ್ಕೊಳ್ಳೇಬೇಕು ಅನ್ನುವಂಥ ಜಿದ್ದಿಗೆ DK ಶಿವಕುಮಾರ್ ಅವರು ಬಿದ್ದಿದ್ರು. ಕಾರಣ, ಇಲ್ಲದೆ ಹೋದರೆ ಪಕ್ಷದಲ್ಲೇ ಅಸಮಾಧಾನ, ಅವಮರ್ಯಾದೆ ಅನುಭವಿಸಬೇಕಾಗತ್ತೆ ಅನ್ನುವಂಥದ್ದು ಕೂಡ DK ಶಿವಕುಮಾರ್ ಅವ್ರಿಗೆ ಗೊತ್ತಿತ್ತು. ಕಾರಣ, ಪಕ್ಷದಲ್ಲೇ ಅವರ ವಿರೋಧಿಗಳು ಕೂಡ ಇದ್ದರು. ಆ ಒಂದು ಹಿನ್ನೆಲೆಯಲ್ಲಿ ಹೇಗಾದರೂ ಮಾಡಿ ಗೆಲ್ಲಿಸ್ಕೊಳ್ಬೇಕು ಅಂತೇಳಿ ಮನಸ್ಸನ್ನು ಮಾಡಿದ್ರು. ಅದಕ್ಕೆ ಬೇಕಾದಂಥ ಸಿದ್ಧತೆಗಳನ್ನು ಕಳೆದ
ಒಂದು 8-9 ದಿನಗಳಿಂದಲೂ ಕೂಡ ಮಾಡಿದ್ರು. ಹಾಗಾಗಿ ತಮ್ಮ ಶಾಸಕರನ್ನ ಎಲ್ಲೂ ಕೂಡ ಪ್ರತಿಪಕ್ಷಗಳ ನಾಯಕರ ಸಂಪರ್ಕಕ್ಕೆ ಹೋಗದಂತೆ 2 ದಿನಗಳ ಕಾಲ ರೆಸಾರ್ಟ್ನಲ್ಲಿ ಹಿಡಿದಿಟ್ರು. ಅವರಿಗೆ ಯಾವ ರೀತಿಯಾಗಿ ಮತದಾನವನ್ನು ಮಾಡಬೇಕು, ಯಾರ್ಯಾರು ಯಾರಿಗೆ ಮತವನ್ನು ಹಾಕಬೇಕು ಅನ್ನುವಂಥ ತರಬೇತಿಯನ್ನು ಕೊಟ್ಟಿದ್ರು. ಅಂತಿಮವಾಗಿ ಅವರನ್ನು ನೇರವಾಗಿ ವಿಧಾನಸೌಧಕ್ಕೆ ಕರೆತಂದ್ರು. ಇವತ್ತು ಮತದಾನವನ್ನು ಮಾಡಿಸಿದ್ದಾರೆ. ಅದರ ಜೊತೆಗೆ ಎಸ್ ಟಿ ಸೋಮಶೇಖರ್, ಶಿವರಾಮ್ ಹೆಬ್ಬಾರ್ ಬಿಜೆಪಿಯಿಂದ ಉಚ್ಚಾಟನೆಯಾದಂಥವರನ್ನು ಕೂಡ ತಮ್ಮತ್ತ ಸೆಳೆದು ನೀವು ಕೂಡ ನಮಗೆ ವೋಟ್ ಹಾಕಬೇಕು ಅಂತೇಳಿ ಅವರ ಮನವೊಲಿಸಿ ಅವರ ಮತಗಳನ್ನು ಕೂಡ ಪಡೆದಿದ್ದಾರೆ ಅನ್ನುವಂಥದ್ದನ್ನು ಇಲ್ಲಿ ಗಮನಿಸಬೇಕಾಗತ್ತೆ. ಹಾಗೆ 3 ಜನ ಪಕ್ಷೇತರರಿದ್ದು ಸರ್ವೋದಯ ಪಕ್ಷದ ದರ್ಶನ್ ಪುಟ್ಟಣ್ಣಯ್ಯ, ಲತಾ ಮಲ್ಲಿಕಾರ್ಜುನ್ ಹಾಗೆ ಗೌರಿಬಿದನೂರಿನ ಪುಟ್ಟಸ್ವಾಮಿ ಗೌಡರ ಮತಗಳನ್ನು ಕೂಡ ಡಿ ಕೆ ಶಿವಕುಮಾರ್ ಅವರು ಪಡ್ಕೊಂಡಿದ್ದಾರೆ ಅನ್ನುವಂಥದ್ದನ್ನು ಕೂಡ ಇಲ್ಲಿ ಗಮನಿಸಬೇಕಾಗತ್ತೆ. ಹಾಗಾಗಿ ಈಸಿ ಆಗಿದೆ ಆ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲೋದಕ್ಕೆ. ಎಸ್, ಥ್ಯಾಂಕ್ ಯು ಶಿವಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ.